ಆನೇಕಲ್ ತಾಲೂಕಿಗೆ ಹೆಸರುವಾಸಿಯಾದ ಹಾಗೂ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆನ್ನಗರ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕ ಕುಂಭಾಭಿಷೇಕ ಮಹೋತ್ಸವವು ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಹೆನ್ನಗರ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕ ಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ವೇದ ಪಾರಾಯಣ, ಕಳಸ ಸ್ಥಾಪನೆ, ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ವಾರ್ಷಿಕೋತ್ಸವ ಶಾಂತಿ ಹೋಮಗಳು, ಮಹಾಪೂರ್ಣಾಹುತಿ, ಮಹಾಕುಂಭಾಭಿಷೇಕ, ಮಹಾಮಂಗಳಾರತಿ, ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಈ ವೇಳೆ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಸುರೇಶ್ ರೆಡ್ಡಿರವರು ಮಾತನಾಡಿ, ಈಗಾಗಲೇ ದಾನಿಗಳು ಮತ್ತು ಭಕ್ತರು ಮತ್ತು ವಂಶಸ್ಥರ ಸಹಕಾರದಿಂದ ಹೆನ್ನಗರ ಶ್ರೀ ಯಲ್ಲಮ್ಮ ದೇವಿಯ ನೂತನ ದೇವಾಲಯವನ್ನು ನಿರ್ಮಿಸಿ ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡಿದ್ದು, ಇಂದು ಹೆನ್ನಗರ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದ ಪ್ರಥಮ ವರ್ಷದ ವಾರ್ಷಿಕ ಕುಂಭಾಭಿಷೇಕ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಎಂದರು. ಇನ್ನು ದೇವಾಲಯದ ಆವರಣದಲ್ಲಿ ರಾಜಗೋಪುರದ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಿದ್ದು, ಈಗಾಗಲೇ ಕಾಮಗಾರಿಯು ಪ್ರಾರಂಭಗೊಂಡಿದ್ದು, ಭಕ್ತರು ಹಾಗೂ ಗ್ರಾಮಸ್ಥರು ತಮ್ಮ ಕೈಲಾದ ಮಟ್ಟಿಗೆ ರಾಜಗೋಪುರ ನಿರ್ಮಾಣಕ್ಕೆ ಧನ ಸಹಾಯ ಮಾಡುವ ಮೂಲಕ ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಹಾಗೆಯೇ ಆಷಾಢ ಮಾಸದ ಪ್ರತಿ ಶುಕ್ರವಾರ ದೇವಾಲಯದ ಆವರಣದಲ್ಲಿ ಚಂಡಿಕಾ ಹೋಮ ಆಯೋಜಿಸಲಾಗಿದ್ದು, ಸಕಾಲಕ್ಕೆ ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಎಸ್ಎನ್ಬಿ ಹೊಸಹಳ್ಳಿ ರಮೇಶ್ ರೆಡ್ಡಿ, ಬಿಟಿ ನಾಗರಾಜ್ ರೆಡ್ಡಿ, ಹಾರಗದ್ದೆ ವೆಂಕಟೇಶ್, ಮಂಜುನಾಥ್, ಬೆಳಂದೂರು ಉಮಾಶಂಕರ್ ರೆಡ್ಡಿ, ವಿಜಯ್ ರೆಡ್ಡಿ, ಅಕ್ಷಯ್ ಕುಮಾರ್, ಬಸಣ್ಣ, ಸಿದ್ದೇಶ್, ಮಧುಸೂದನ್ ರೆಡ್ಡಿ, ದೊಡ್ಡಹಗಡೆ ಮಧು, ವೆಂಕಟಸ್ವಾಮಿ ರೆಡ್ಡಿ, ಸತೀಶ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀ ಯಲ್ಲಮ್ಮ ದೇವಿ ಹಾಗೂ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಭಕ್ತರು, ವಂಶಸ್ಥರು, ಗ್ರಾಮಸ್ಥರು ಭಾಗವಹಿಸಿದ್ರು. शिवसुताय श्री वरवरभूर्तये नमो नमः स्वाहा।
उत्तरात् अवदक्षिणात्तात् अवतोऽर्थात्तात् अवाधरात्तात् सर्वतो वां पावतिस्वाहा ओम कर्मोर्थादिवक्पति पृथिव्या अयम् अभागं रेदागं सिनमति स्वाहा कर्मोर्थादिवक्पति पृथिव्या अयम् अभागं रेदागं सिनमति स्वाहा कर्मोर्थादिवक्पति पृथिव्या एतदेतवेतक स्वाहा दैवानवन्वातागं चैतदेतवेतक स्वाहा स्वाग्नेरुद्याग्नेर्विष्टाभूर्दे संवेदा वैद्यावरकृण्मकुस्वाद्रैवार्मन्नादां सेत्वैर्मेतक स्वाहा ओम विष्णुर्नाडवसविष्टो पृष्ठवसविष्टो शत्रैस्तो विष्णो सूरसविष्टो अर्ध्रवसविष्टवसविष्टरे त्वातो भवन्तु वेदै संयारविश्ववन्दन स्वाहा ओम शन्नो देवेन विष्टयावो भवन्तु वेदै संयारविश्ववन्दन स्वाहा ओम शन्नो देवेन विश्वजातानि परिणामभेदा यत्कामास्ते हस्तन्नास्तवैकस्यामतयोरेण स्वाहा अस्तरमाय वेदाङ्गिराभिः संविधानः आत्ममन्त्र आगमनस्तावन्तैराराजन
शुमानो अश्वेश्वरेशः वीरात्मानोरुद्रभावितो वदे भविष्यन्तो नमसा विधेमते सोदये वरदाने अभये स्वाहा रोचनयः सम्मदन्ते सोमेन सहराज्ञा यस्य वै करोति ब्राह्मणश्वकं राजन् भार्यासे यस्याभ्यन्त्यं विद्येयन्तावस्वं पूजानां अश्वपूर्वां प्रभवद्यामस्तिनादप्रबोधिनी श्रियं देवेव पक्वये श्रीर्मादेवे द्विषदां स्वाहा तां स्वस्तिदां हिरण्यप्राकारामार्गाज्जलं नेत्रत्वां भक्त्वानि देवभावसाते हिमानश्चित्रावन्नवाहतज्ञाः अवादेवतमृगारि विश्वान् रतेन मित्रावरुणासवेते स्वाहा ॐ तावट्यवरदान् तमसाच्चरन्ते मयिनातनें कर्मफले वदुष्टां देवीं शरणमहं प्रपद्ये सुदरसिदरसे नमः स्वाहा अग्रे त्वं पारयानभ्यो आत्मान् स्वप्नगणति दुर्गानि विस्वाहा श्रेष्ठवृक्षेण भवान हृदे ददातो गायकनयाय श्रियो स्वाहा विद्वानिनो दुर्गाः जातवे तस्मिन् तत्त्वदा ರಾಜಗೋಪುರದ ಪ್ರಥಮವಾದಂತಹ ಅಂಕಣಗಳು ಶುರುವಾಗ್ತಾ ಇದೆ. ಅವಾಗಿನ ಅನೌನ್ಸ್ ಮಾಡ್ತಾ ಇದ್ದಾರಪ್ಪ, ಕಾಸು ಕೇಳ್ತಾ ಇದ್ದಾರಲ್ಲ, ಮಾಡುವಾಗ ಧರ್ಮ ಕಾರ್ಯಗಳು ಮಾಡುವಾಗ ನಾವು ಉಳಿಯುವಂತ ಕೆಲಸ ನಾವು ಈ ಲೋಕದಲ್ಲಿ ಇದ್ದೀವಿ ಅನ್ನೋದಕ್ಕೆ ಚಿಹ್ನೆಯಾದ ಧರ್ಮ ಕಾರ್ಯಗಳು ಮಾತ್ರ. ಅದಕ್ಕೆ ಆ ಧರ್ಮ ಕಾರ್ಯಗಳು ಮಾಡುವಾಗ ನಾವು ಎಷ್ಟೋ ಆಸ್ತಿ ಸಂಪಾದನೆ ಮಾಡ್ತಾ ಎಷ್ಟೋ ಪುಣ್ಯ ಕೆಲಸಗಳು ಮಾಡುವಾಗ ನಾವು ಕೈ ಜೋಡಿಸಿದಾಗ ಆ ಪುಣ್ಯ ಫಲ ವಂಶಗಳಿಗೆಲ್ಲ ಇರುತ್ತೆ. ಅದಕ್ಕೋಸ್ಕರಂತಹ ಬಹಳ ಶ್ರದ್ಧೆಯಿಂದ ಇವತ್ತು ರಾಹು ಕಾಲ ಮುಗಿಸೋತ್ತಿಗೆ ತಾಯಿಗೆಲ್ಲ ಶಾಂತಿ ಹೋಮಾದಿಗಳೆಲ್ಲ ಆಗಿದೆ. ಕಾ ಹೋಮ ಅನ್ಯಥಾ ಧನಂ ನಾಸ್ತಿ ತ್ವಯಾ ಧನಂ ತಸ್ಮಾತ್
ಆಗಲಿಕ್ಕೆ ಅವಕಾಶ ಆಗ್ತದೆ. ರಾಜಗೋಪುರದ ಕಟ್ಟಡ ಕಾರ್ಯಗಳು ಕೂಡ ನಡೀತಾ ಇದೆ. ಜೀರ್ಣೋದ್ಧಾರ ಪ್ರಕ್ರಿಯೆ ನಡೀತಾ ಇದೆ. ದಯಮಾಡಿ ಭಕ್ತಾದಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಥಿಕ ಸಹಕಾರವನ್ನು ನೀಡಿ ದೇವಸ್ಥಾನದ ಅಭಿವೃದ್ಧಿಗಳಿಗೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ. QR ಕೋಡ್ ಮೂಲಕ, ಚೆಕ್ ಮೂಲಕ ಹಣ ಪಾವತಿಯನ್ನ ಮಾಡಿ ನಮ್ಮ ಹತ್ರ ದಯಮಾಡಿ ರಸೀದಿಯನ್ನು ಪಡೆದುಕೊಳ್ಳತಕ್ಕದ್ದು ತಮ್ಮೆಲ್ಲರ ಮಾಹಿತಿಗಾಗಿ. ಹಾಗೆ ತಾಯಿಯ ಶಾಶ್ವತ ಪೂಜೆಗೆ 10,000 ರೂಪಾಯಿ, ತಾಯಿಯ ಶಾಶ್ವತ ಪೂಜೆಗೆ 10,000 ರೂಪಾಯಿ ನೀಡಿದ್ರೆ ನಿಮ್ಮ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವದ ದಿನ
ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಇವತ್ತು ಬೆಳಗ್ಗೆ ನಿನ್ನೆಯಿಂದ ಕಾರ್ಯಕ್ರಮಗಳು ನಡೆದು ಈಗ ಕನ್ಕ್ಲೂಡ್ ಆಗಿದೆ. ಈ ಬೆಳಗ್ಗೆ ನಿನ್ನೆಯಿಂದ ಸುಮಾರು ಜನಗಳು ಸಾಯಂಕಾಲದಿಂದ ಸುಮಾರು ಜನಗಳು ಭಕ್ತಾದಿಗಳು ಬಂದು ಎಲ್ಲ ತಾಯಿ ದರ್ಶನ ಮಾಡಿಕೊಂಡು ಮತ್ತು ಸೇವೆಯಲ್ಲಿ ಪಾಲ್ಗೊಂಡು ಪುನೀತರಾಗಿದ್ದಾರೆ. ಮತ್ತು ಬೆಳಗ್ಗೆ 7 ಗಂಟೆಯಿಂದ ನವಗ್ರಹ ಹೋಮ, ನವಗ್ರಹ ಶಾಂತಿ ಹೋಮ, ಚಂಡಿ ಹೋಮ, ಇದು ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡಿದ್ರು. ಇದೆಲ್ಲ ನಾನು ಭಕ್ತಾದಿಗಳ ಸಹಕಾರದಿಂದ ಮತ್ತು ಅವರ ಮೊದಲು ಕರೆಕ್ಟಾಗಿ ಟೈಮ್ಗೆ ಬಂದು ಎಲ್ಲ ಕೂತ್ಕೊಂಡು ಎಲ್ಲ ಮಾಡಿದ್ರು. ಅದೊಂದು ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಒಂದೇಗಳನ್ನು ಸೂಚಿಸ್ತಾ ಮತ್ತು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಸಕಾಲಕ್ಕೆ ಬಂದು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಇದೇ ಥರ ನಮಗೆ ಈಗ ರಾಜಗೋಪುರನ ಶುರು ಮಾಡ್ತಾ ಇದ್ದೀವಿ. ನಾವು ಬರೋ ಒಂದು 2ನೇ ವರ್ಷದ ವಾರ್ಷಿಕೋತ್ಸವದ ಒಳಗಡೆ ಆ ರಾಜಗೋಪುರನ ಮುಗಿಸೋ ಒಂದು ಹಠ ತೊಟ್ಟು ಅಥವಾ ಪಣ ತೊಟ್ಟು ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕಾರ ಇದ್ದರೆ ಎಲ್ಲ ನಮ್ಮ ತಾಯಿಯ ಭಕ್ತರ ಸಹಕಾರದಿಂದ ಅದನ್ನು ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ನೆಕ್ಸ್ಟು ಕುಂಭಾಭಿಷೇಕನು ಮತ್ತು 2ನೇ ವರ್ಷದ ವಾರ್ಷಿಕೋತ್ಸವ ಒಂದೇ ಸಲ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನಾವು ಮಾತಾಡ್ತಾ ಇದ್ದೀವಿ. ನೋಡೋಣ ಆ ತಾಯಿ ಏನು ಮಾಡ್ತಾಳೋ, ಗ್ಯಾರಂಟಿ ಮಾಡಿಸ್ಕೊಳ್ತಾರೆ ನೆಕ್ಸ್ಟ್ ಇಯರ್ ಒಳಗಡೆ, ನೆಕ್ಸ್ಟ್ ಇದೇ ಥರ ಜೂನ್ ಒಳಗಡೆ ಆ ಅಮ್ಮ ಕುಂಭಾಭಿಷೇಕ, ರಾಜಗೋಪುರದ ಕುಂಭಾಭಿಷೇಕ ಮತ್ತು 2ನೇ ವರ್ಷದ ವಾರ್ಷಿಕೋತ್ಸವ ಎರಡೂ ಮಾಡಲಿಕ್ಕೆ ರೆಡಿ ಮಾಡ್ಕೋತೀವಿ. ಮತ್ತು ಈಗ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗ ನಾವು ಒಂದು ಗನಡಿ ಸೇವೆ ಅಂತ ಲಾಂಚ್ ಮಾಡಿದ್ದೀವಿ. ಅಂದರೆ ಅದನ್ನು ಪ್ರೋಗ್ರಾಮ್ ಮಾಡಿದ್ದೀವಿ. ಒಂದು ಗನಡಿ ನೋಡಿ, ಒಂದು ಬಡ ಕುಟುಂಬನೂ ಕೂಡ 2,000 ಕೊಟ್ಟು ನಾನು ಈ ರಾಜಗೋಪುರಕ್ಕೆ ದೇಣಿಗೆ ಕೊಟ್ಟಿದ್ದೀನಿ, ರಾಜಗೋಪುರದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋ ಒಂದು ಉದ್ದೇಶ, ಅವ್ರಿಗೂ ಆಸೆ ಈಡೇರುತ್ತೆ. ಒಂದು ಗನಡಿಗೆ 2,000 ರೂಪಾಯಿ, 2 ಅಡಿ 3 ಅಡಿ ಆ ಥರ ಮಲ್ಟಿಪಲ್ ಅಪ್ ಟು 100, 1,000 ಅಡಿವರೆಗೂ. 100 ಅಡಿ ಗನಡಿಗೆ ಅವರು ಲೇಬರು ಸೇರಿಕೊಂಡು ಕಲ್ಲು ಸೇರಿಕೊಂಡು 2 ಲಕ್ಷ ಆಗುತ್ತೆ. ಅದೇನು ದೊಡ್ಡ ಅಮೌಂಟ್ ಅಲ್ಲ. ಬಟ್ ಆದರೆ ಸಣ್ಣದು ಈಗ ದಿನದ ಕೂಲಿ ಮಾಡಿ ತಿನ್ನೋರು ಕೂಡ ಅವರು ನಾನು ರಾಜಗೋಪುರದಲ್ಲಿ ನಂದು ಒಂದು ಸೇವೆ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಅವ್ರನ್ನ ಇದರಲ್ಲಿ ಪಾಲ್ಗೊಳ್ಳಿ ಅಂತೇಳೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಮಾಡಿದ್ವಿ. ಇದು ಮೋಸ್ಟ್ಲಿ ಎಲ್ಲರೂ ಸ್ವಾಗತಾರ್ಹ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ 2,000, 5,000 ಅವ್ರದ್ದು ಕೈಲಾದ ಮಟ್ಟಿಗೆ ಕೊಟ್ಟು ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಇದನ್ನು ರಾಜಗೋಪುರನ ಮುಗಿಸೋಣ ಅನ್ನೋದು ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಇದರಲ್ಲಿ ಪ್ರಾಕಾರದಲ್ಲಿ ಈಗ ಥೀಮ್ ಪಾರ್ಕ್ ಎರಡು ಕಡೆ ಥೀಮ್ ಪಾರ್ಕ್ ಮಾಡಲಿಕ್ಕೆ ಈಗ 2 ಆಗಿದೆ. ಈಗ ರಾಜಗೋಪುರ ಶುರು ಮಾಡಿದ್ದೀವಿ ಮತ್ತು ಕಲ್ಯಾಣಿ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಈಗ ನಮ್ಮ ರಮೇಶ್ ರೆಡ್ಡಿ ಅವರ ಕುಟುಂಬದಿಂದ ಅವ್ರ ತಂದೆ ತಾಯಿ ಹೆಸರುಗಳಲ್ಲಿ ಅದೊಂದು ಅರಳಿಕಟ್ಟೆನ ಅದು ಇನ್ನೇನು ಫೈನಲ್ ಸ್ಟೇಜಲ್ಲಿದೆ. ಕಲ್ಲು ಹಾಕಿ ಅದನ್ನು ಫಿನಿಷ್ ಮಾಡ್ತಾರೆ. ಆಗಿಬಿಟ್ರೆ ಈ ಕಡೆ ಈ ಫ್ರಂಟಲ್ಲಿ ಎಲ್ಲ ಫಿನಿಷ್ ಮಾಡ್ತೀವಿ. ನಾವು ಹೇಳ್ದಂಗೆ ಲಾಸ್ಟ್ ಟೈಮ್ ಹೇಳ್ದಂಗೆ. ಮತ್ತು ಮಹಾದ್ವಾರ ಒಂದಿರುತ್ತೆ, ಅದು ಒಂದು 300 ಅಡಿ ಮಹಾದ್ವಾರದ್ದು ನಮ್ಮ ನವೀನ್ ರೆಡ್ಡಿ ಅವರು ಅದನ್ನು ಮಾಡ್ತೀವಿ, ಅವ್ರ ಕುಟುಂಬದವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಿಕೊಂಡ್ರೆ ಫ್ರಂಟದ್ದೆಲ್ಲ ಕೆಲಸ ಮುಗಿದಂಗೆ ಆಗುತ್ತೆ. ಈಗ ಮೇಯ್ನ್ ನಮಗೆ ಇರೋದು ಟಾರ್ಗೆಟು ರಾಜಗೋಪುರ. ಈ ನಾವು ಒಂದು ಗನಡಿ ಸ್ಕೀಮಲ್ಲಿ ಎಲ್ಲರನ್ನೂ ಭಾಗಿ ಮಾಡಿಕೊಂಡು ಅದನ್ನು ಈ ವರ್ಷದಲ್ಲಿ ಮುಗಿಸೋಣ ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ. ಎಲ್ರಿಗೂ ಧನ್ಯವಾದಗಳು. ಮತ್ತು ನಿಮ್ಮ ಮೀಡಿಯಾದವರು ಮೊದಲಿಂದ ನಾನು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಮೀಡಿಯಾ ಬಂಧುಗಳಿಗೂ ಮತ್ತು ಇಲ್ಲಿನ ಭಕ್ತವೃಂದರಿಗೂ ಮತ್ತು ಇಲ್ಲಿನ ಸ್ಟಾಫ್ಗೂ ದಿನ ರಾತ್ರಿ ಅಂತ ಹೇಳಿದಿರ ಎಲ್ಲ ಕಷ್ಟಪಟ್ಟು ಇದೊಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿ ಅದನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ವಂದನೆಗಳನ್ನು ಸೂಚಿಸ್ತಾ ಮತ್ತು ನಮ್ಮ ಟ್ರಸ್ಟಿನ ಆಡಳಿತ ಮಂಡಳಿ ಮತ್ತು ಟ್ರಸ್ಟಿನ ಸದಸ್ಯರೆಲ್ಲರಿಗೂ ವಂದನೆ ಸೂಚಿಸ್ತಾ ಎಲ್ರಿಗೂ ಧನ್ಯವಾದಗಳು.